ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ವಿದ್ಯಾನಗರ ಕಲಬುರಗಿಯಲ್ಲಿ ಇಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಕಲಬುರಗಿ ನಗರದ ವಿದ್ಯಾನಗರದಲ್ಲಿರುವ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆ ಆವರಣದಲ್ಲಿ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘ ಕಲಬುರಗಿ ಹಾಗೂ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ ಕಲಬುರಗಿ ಇವರ ಸಹಯೋಗದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿತ್ತು. ಮಹಿಳಾ ಹೋರಾಟಗಾರರು ಹಾಗೂ ವಕೀಲರಾದ ಅಶ್ವಿನಿ ಮದನ್ಕರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಚಿಂತಕ ಕನ್ನಡ ದಿನಪತ್ರಿಕೆಯ ಸಂಪಾದಕಿ ಹಾಗೂ ರಾಷ್ಟ್ರೀಯ ಮಾನವ ಅಭಿವೃದ್ಧಿ ಫೌಂಡೇಶನ್ನ ಅಧ್ಯಕ್ಷೆ ಶೀಲಾ ತಿವಾರಿ, ಹಿರಿಯ ಶಿಕ್ಷಕರಾದ ಸಿಂಧುಮತಿ ಭೋಸ್ಲೆ ಅತಿಥಿಗಳಾಗಿ ಆಗಮಿಸಿದ್ದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳಾದ ಚಂದ್ರಶೇಖರ್ ಪೋಲಕ್ಪಲ್ಲಿ ಹಾಗೂ ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಡಾ ಪ್ರತಾಪ್ ಸಿಂಗ್ ತಿವಾರಿ ವಹಿಸಿದ್ದರು. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಮಹಿಳೆಯರಿಗೆ ನ್ಯಾಯ ಒದಗಿಸ್ಕೊಡ್ಬೇಕು, ಈ ಮಹಿಳೆಯರು ಪುರುಷರಾಗಿ ಅವರನ್ನು ಸಬಲೀಕರಣ ಮಾಡಬೇಕು ಅಂತ ಹೇಳ್ಕೊಂಡು 100 ದೇಶದ ಎಲ್ಲ ಪ್ರತಿನಿಧಿಗಳೊಂದಿಗೆ ಅವರು ಒಂದು ಸಭೆಯನ್ನು ಕರೆದು ಮಾರ್ಚ್ 8ರಂದು ಏನದ ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಬೇಕು. ಇದರ ಮುಖ್ಯ ಉದ್ದೇಶ ಮಹಿಳೆಯರಿಗೆ ಎಲ್ಲ ಹಕ್ಕುಗಳನ್ನು ಕೊಡಬೇಕು ಮತ್ತು ಅವರ ಕರ್ತವ್ಯಗಳನ್ನು ಸಹ ಅವರಿಗೆ ತಿಳಿಸಬೇಕು. ಅಲ್ಲದೆ ಇದು ಒಂದು ದೇಶದಲ್ಲಿ ನಡೆದರೆ ಮಾತ್ರ ಸಾಧ್ಯವಿಲ್ಲ. ಈ ವಿಶ್ವಾದ್ಯಂತ ಅವರಿಗೆ ಸಬಲೀಕರಣ ಮಾಡಬೇಕು. ಅವರನ್ನು ಸಬಲೀಕರಣ ಮಾಡೋದಲ್ಲದೆ ಅವರಿಗೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಎಲ್ಲ ಒಂದು ಕ್ಷೇತ್ರದಲ್ಲಿ ಅವರನ್ನು ಮುಂದೆ ಬರುವ ಒಂದು ಅವಕಾಶ ಮಾಡಿಕೊಡಬೇಕು ಅನ್ನೋ ಉದ್ದೇಶದಿಂದ 1911ರಲ್ಲಿ ಸಂಘಟನೆ ಒಂದು ಬರ್ತದ. ಮುಂದೆ ಈ ಸಂಘಟನೆ ಏನಾಗ್ತದೆ, 1977ರಲ್ಲಿ ಈಗ ಅದನ್ನು ನಾವು ಮಾರ್ಚ್ 8ರಂದು ಮಹಿಳಾ ದಿನಾಚರಣೆ ಮಾಡಬೇಕು ಅಂತ ವಿಶ್ವಸಂಸ್ಥೆ ಒಂದು ಕಾನೂನನ್ನು ಪಾಸ್ ಮಾಡ್ತೇವೆ. ಈ ಕಾನೂನು ಪಾಸ್ ಮಾಡಿಕೊಳ್ಳಿ ಜಗತ್ತಿನಲ್ಲಿರುವುದು ಸುಮಾರು ದೇಶಗಳಲ್ಲಿ ಈ ಒಂದು ಮಾರ್ಚ್ 8ರಂದು ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿರ್ತೀವಿ. ಇದರ ಮುಖ್ಯ ಉದ್ದೇಶ ಏನು? ಪ್ರತಿಯೊಬ್ಬರು ಲಿಂಗ ಭೇದ ಬೇಡ, ಗಂಡಸರಲ್ಲಿ ಹೆಂಗಸರಿಗೆ ಸಮನಾದ ಹಕ್ಕುಗಳು. ಆಗಿನ ಕಾಲದ ಮಹಿಳೆಯರಿಗೆ ಮತ ಚಲಾಯಿಸುವ ಅಧಿಕಾರ ಇರಲಿಲ್ಲ, ರೈಟ್ ಟು ವೋಟ್. ಆಮೇಲೆ ಹೆಣ್ಣು ಮಕ್ಕಳ ಮೇಲೆ ಒಂದು ದೌರ್ಜನ್ಯ ಆಗ್ತಿತ್ತು. ಇದು ಪ್ರೊಟೆಸ್ಟ್ ಅಗೇನ್ಸ್ಟ್ ಸಚ್ ವೈಲೆನ್ಸ್ ಅಗೇನ್ಸ್ಟ್ ವುಮನ್ ಇನ್ ದಿ ವರ್ಲ್ಡ್. ಅಲ್ಲದೆ ವರ್ಕ್ ಪ್ಲೇಸ್ ಅಂತ ಇವರು ಎಲ್ಲಿ ಕೆಲಸ ಮಾಡ್ತಾರೆ ಅಲ್ಲಿ ಜಾಸ್ತಿ ದೌರ್ಜನ್ಯ ಆಗ್ತಿತ್ತು. ಮನೆಯಲ್ಲಿ ಸಹ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಆಗ್ತಿತ್ತು. ಇದನ್ನೆಲ್ಲ ನಾವು ಅದಕ್ಕೆ ವಿರುದ್ಧ ಹೋರಾಡೋ ಸಲುವಾಗಿ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಪ್ರಿಯದರ್ಶಿನಿ ಕನ್ಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಶಿಕ್ಷಕ ವೃಂದದವರು, ಕಲಬುರಗಿ ಜಿಲ್ಲಾ ಹಿರಿಯ ನಾಗರಿಕರ ಸಂಘದ ಕಾರ್ಯದರ್ಶಿಗಳು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.